ಬೆಳ್ಳಂಬೆಳಗ್ಗೆ ತಣಿ ಸಂದರ್ಭದಲ್ಲಿ ಏನು ಗ್ಯಾರೇಜ್ಗೆ ಬೆಂಕಿ ಬಿದ್ದ ಪರಿಣಾಮವಾಗಿ ಸುಮಾರು 20ಕ್ಕೂ ಐಷಾರಾಮಿ ಕಾರುಗಳು ಬೆಂಕಿಗೆ ಆಹುತಿ ಆಗಿದೆ. ಬನ್ನಿ ನಮ್ಮ ಜೊತೆ ಮಾಲೀಕರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸರ್, ಗಾಡಿನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ನಿಮ್ದು ಯಾವ ಕಾರ್ ಸರ್? ಇದು ನಮ್ಮದು ಬೆಂಜ್ ಸರ್, E350 2010 ಮಾಡಲು. ಬರೀ ಸ್ವಲ್ಪ ಎಸಿದು ಕರೆಕ್ಟ್ ಬಂದಿಲ್ಲ, ಅದಕ್ಕೋಸ್ಕರ ವೈರಿಂಗ್ ಚೆಕ್ ಮಾಡೋಕ್ಕೆ 3 ದಿವಸ ಆಯಿತು ಬಿಟ್ಸು. ನಾನು ಬಿದ್ದಿತ್ತು. ಅವರು ಹೇಳಿದ್ರು, ಸರ್ ಸಂಡೇ ಇದೆ, ಸಂಡೇ ಬಿಟ್ಕೊಂಡಿದ್ದು ಮಂಡೇ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಆಯ್ತನಪ್ಪ ಅಂತ ಹೇಳಿ ಕೊಟ್ಟಿದ್ದು ನಾವು. ಒಂದು ನಾನು ಇದು 2 ಕಾರ್ ಬಿಟ್ಟಿದ್ದೆ. ನಾನದು ಶಾಕ್ ಅಬ್ಸರ್ವರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ಚೇಂಜ್ ಮಾಡ್ತೀನಿ ಸರ್. ಸಂಡೇ ಬಿಟ್ಬಿಟ್ಟು ಸರ್, ಮಂಡೇ ಬೆಳಗ್ಗೆ ಒಂದು 11 o'clock ಬನ್ನಿ ಚೆಕ್ ಮಾಡಿ ಕೊಟ್ಬಿಡ್ತೀನಿ ಅಂತ. ಕಾರ್ಗೆ ಏನಾದರೂ ಇನ್ಶೂರೆನ್ಸ್ ಏನಾದರೂ ಇತ್ತು ಸರ್? ಅದೇ 2010ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಬರೋಲ್ಲ ಸರ್, ಅದಕ್ಕೆ ಥರ್ಡ್ ಪಾರ್ಟಿ ಮಾಡಿದೆ ನಾವು. ಅದಕ್ಕೆ ನ್ಯಾನೋಗೆ ಫಸ್ಟ್ ಪಾರ್ಟಿ ಕಾನ್ಫರೆನ್ಸ್ ಇದೆ. ನಮ್ಮದು ಏನಿದೆ ಅಂದರೆ ಎಲ್ಲ ಗ್ಯಾರೇಜ್ಗೆ ನಾವು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವ ಹೈ ಆ್ಯಂಡ್ ಕಾರ್ ಬಂದಿದ್ದರೆ ಅದಕ್ಕೆ ಕೇಳಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದ್ದಾರೆ ಸರ್, ಏನಾದರೂ ಆಗಿದ್ರೆ. ಏನಾಗಲ್ಲ, ಒಂದು ಮಾತಿಗೆ ಈ ಥರ ಆಕ್ಸಿಡೆಂಟ್ ಆಗಿದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಜವಾಬ್ದಾರಿ ಯಾರಿಲ್ಲ. ಹೈ ಆ್ಯಂಡ್ ಕಾರ್ಗೆ ಸ್ವಲ್ಪ ಇನ್ಶೂರೆನ್ಸ್ ಇಲ್ಲ ಅಂದರೆ ಹೋಗಪ್ಪ, ಏನಾದ್ರು ಆಗಿದ್ರೆ ನಾ ಜವಾಬ್ದಾರಿ, ನಮಗೆ ಅಷ್ಟು ಇಲ್ಲ. ಸಣ್ಣ ಪುಟ್ಟ ಜನ ಗ್ಯಾರೇಜ್ ಮಾಡ್ತಾ ಇದೆ, ಅದು ಸೇಫ್ಟಿ ಮೆಜರ್ಸ್ ಏನು ಮಾಡಿದ್ರೆ ಸೇಫ್ಟಿ ಮೆಜರ್ಸ್ ಮಾಡಬೇಕಾಗಿತ್ತು. ಸರ್, ಈಗ ಏನು ಗ್ಯಾರೇಜ್ನ ಮಾಲೀಕರು ಏನು ಹೇಳ್ತಿದ್ದಾರೆ ಸರ್? ಗ್ಯಾರೇಜ್ ಮಾಲೀಕ ಏನು ಅಳ್ತಾ ಇದೆ, ಏನು ಮಾಡಬೇಕಾಗಿ ಸರ್, ಏನು ಮಾಡಬೇಕಾಗಿ ಸರ್ ಅಂತ. ಅವ್ರು ನೋಡಿ ನಮಗೇನೆ ಪಾಪ ಬರುತ್ತೆ, ಏನಪ್ಪ ನಾವು ಏನು ಮಾಡಿದ್ರೆ ಸರ್, ಏನು ಮಾಡಲಿಲ್ಲ. 4 ಗಂಟೆಗೆ ನಮಗೆ ಫೋನ್ ಬಂತು ರಾತ್ರಿಗೆ, ಈ ಬೆಂಕಿ ಆಗಿದೆ ಅಂತ. ಯಾರು ಅಪಾರ್ಟ್ಮೆಂಟ್ನಲ್ಲಿ ನೋಡಿ ಇಮಿಡಿಯೇಟು ಫೈರ್ ಬ್ರಿಗೇಡ್ ಕಟ್ಸಿದ್ರು ಅವ್ರಿಗೆ. ಅವ್ರು ಬಂದು ಎಲ್ಲ ಇದು ಫೈರ್ಗೆಲ್ಲ ಇದು ಎಸ್ಟಿಂಗ್ವಿಷ್ ಮಾಡಿದವರು. ಇವತ್ತು ನೋಡ್ಸಿದ್ರೆ ಏನು ಒಂದು ಪಾರ್ಟೇನೇ ಇಲ್ಲ, ಎಲ್ಲ ಪಾರ್ಟ್ ಬ್ಯಾಟ್ರಿ ಎಲ್ಲ ಸುಟ್ಟು ಹೋಗಿದೆ, ಬೂದಿ ಆಗಿದೆ ಎಲ್ಲರೂ. ಏನು ಮಾಡ್ಸೋಕ್ಕಾಗಲ್ಲ. ಒಟ್ಟು 3 ಕಾರ್ ಅಂತಿದ್ದೀರಾ, ಎಷ್ಟು ಮೊಲ್ಲಿದು ಸರ್? ಎಷ್ಟು ಪ್ರೈಸ್ ಆಗೋದು ಟೋಟಲ್? ಇದು ನೋಡಿ 1.5 ಕೋಟಿದು ಇದು ಬೆಂಜು E350 ಆನ್ ರೋಡ್. ನಾವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದು ತಗೋದು, ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಚೆನ್ನಾಗಿತ್ತು ಕಾರು, ಬರೀ ಸ್ವಲ್ಪ ಎಸಿದು ಪ್ರಾಬ್ಲಮ್ ಇತ್ತು. ಅವ್ರು ಹೇಳಿದ್ರು ನಮಗೆ ಇದು ಬೇಕಾಗಿತ್ತು, ಅದು ಏನು ಆಲ್ಟರ್ನೇಟರ್ ಬೇಕಾಗಿತ್ತು ಅಂತ. ನನ್ನೇ ಹೋಗಿ ಹೊಸ ಆಲ್ಟರ್ನೇಟರ್ ಇದು ಎಸಿಗೆ ತರಿಸ್ಕೊಡ್ದು. ಅದು ಸೆಟ್ ಆಗಲಿಲ್ಲ ಸರ್, ಮಾಡ್ತೀನಿ ಅಂತ ಹೇಳಿದ್ರು. ಲೇಟ್ ಆಯಿತು, ಮಂಡೇ ಬೆಳಗ್ಗೆ ಕೊಟ್ಬಿಡ್ತೀನಿ ಅದು ಫಿಟ್ ಹಾಕ್ಸಿದ್ರೆ ಎಸಿ ಸ್ಟಾರ್ಟ್ ಆಗ್ತಿದೆ ಅಂತ. ಆಯ್ತನಪ್ಪ ಹೇಳಿ, ಒಂದು ನಂಬಿಕೆ ಅಲ್ಲ ಅಷ್ಟೇ, ಅದು ಕೊಟ್ಟು ಹೋಗ್ಸಂದ್ರೆ ಈ ಥರ ಆಗಿದೆ. ಏನು ಮಾಡ್ಸೋಕ್ಕಾಗಲ್ಲ, ದೇವ್ರದ್ದು ಇಷ್ಟೇ ಅಂತ ಹೇಳ್ತಾ ಇದ್ದೀನಿ ನಾವು. ನಮ್ಮದು ಪರವಾಗಿಲ್ಲ, ಸಣ್ಣ ಪುಟ್ಟು ಕಾರ್ದು ಹೋಗಿದ್ರಲ್ಲ, ಅವ್ರ ಪಾಪ ಬೇಜಾರು ಮಾಡಿ ಇಲ್ಲಿನೇ ಅಳುತ್ತಾ ಇದೆ. ಏನು ಮಾಡಬೇಕಾಗಿತ್ತು, ಏನು ಮಾಡ್ಸೋಕ್ಕಾಗಲ್ಲಮ್ಮ, ದೇವ್ರದ್ದು ಇಷ್ಟೇ, ಬಿಟ್ಬಿಡು ಅಷ್ಟೇ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಅಂದರೆ ಫುಲ್ ಕ್ಲೇಮ್ ಮಾಡಬಹುದು. 2010ಗೆ ಕ್ಲೇಮ್ ಮಾಡ್ಸೋಕ್ಕಾಗಲ್ಲ. ನಮ್ಮದು ಇನ್ನೊಂದು ನ್ಯಾನೋ ಇದೆ, ಅದಕ್ಕೆ ಕಾಂಪ್ರಮೈಸ್ ಇನ್ಶೂರೆನ್ಸ್ ಇದೆ, ಅದು ಕ್ಲೇಮ್ ಮಾಡಿಬಿಡ್ತೀನಿ, ಅದೇನು ತೊಂದರೆ ಇಲ್ಲ. ಇದು ಹೈ ಆ್ಯಂಡ್ ಕಾರ್ಗೆ 2010 ಮೇಲೆ ಏನು ಇನ್ಶೂರೆನ್ಸ್ ಕೊಡಿಸಲ್ಲ. ಥರ್ಡ್ ಪಾರ್ಟಿ ಎಲ್ಲ ಟ್ರೈ ಮಾಡಿದೆ, ಏನಾದರೂ ಇದೆ ಅಂದರೆ ನಾನು ನೋಡ್ಸೋಣ. ಇಲ್ಲ, ನಮ್ಮದು ಫಸ್ಟ್ ಪಾರ್ಟಿ ಅಂದರೆ ನಮಗೆ ತೊಂದರೆ ಇಲ್ಲ, ಆರಾಮಾಗಿ ಮನೆಯಲ್ಲಿ ಮಲ್ಕೋದಿತ್ತು ನಾವು. ಇವತ್ತು ಏನಪ್ಪ ಈ ಥರ ಆಗಿದೆ, ದೇವ್ರದ್ದು ಇಷ್ಟೇ ಅಂತ ಹೇಳಿ ನಾನು ಸುಮ್ಮನೆ ಐತೆ ಅಷ್ಟೇ. ಇದಿಷ್ಟು ಕಾರಿನ ಮಾಲಕರಾದಂಥ ದಾದಾ ಮಸ್ತಾನ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.